ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಮನೆ ಗೃಹಪ್ರವೇಶ ಆಗಿದೆ ಅಂತ, ಬಟ್ ಅದ್ರ ಹಿಂದಿನ ಪ್ರೋಸೆಸ್ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಮನೆಯಲ್ಲಿ ಕೆಲಸ ನಡೀತಾನೆ ಇದೆ. ಗೃಹಪ್ರವೇಶದ ಹಿಂದಿನ ದಿನ ರಾತ್ರಿ 3 ಗಂಟೆವರೆಗೂ ಕೆಲಸ ಮಾಡಿದ್ದೀವಿ. ಅಷ್ಟು ಕೆಲಸ ಪೆಂಡಿಂಗ್ ಉಳಿದಿತ್ತು. ನನಗಂತೂ ಫುಲ್ಲು ಟೆನ್ಷನ್ ಅಂದರೆ ಟೆನ್ಷನ್ನು, ಕಂಪ್ಲೀಟ್ ಆಗುತ್ತಾ ಇಲ್ವಾ ಅಂತ. ಕಾರ್ಪೆಂಟ್ರ್ ಇದ್ರು, ಪ್ಲಂಬರ್ ಇದ್ರು, ಎಲೆಕ್ಟ್ರಿಷಿಯನ್ ಕೆಲಸ ಇನ್ನೂ ಪೆಂಡಿಂಗ್ ಇತ್ತು. ಪೇಂಟಿಂಗ್ ನಡೀತಾ ಇದೆ, ಆಚೆ ಕಡೆ ಪೇಂಟಿಂಗ್ ಎಲ್ಲ ನಡೀತಾ ಇದೆ, ಬಟ್ ಇನ್ನು ಒಳಗಡೆ ಪೇಂಟಿಂಗ್ ಆಗಿಲ್ಲ. ನನ್ಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ನೀವೇ ನೋಡಿ ಎಷ್ಟು ಮೆಸ್ಸಿ ಆಗಿದೆ, ಎಷ್ಟು ಗಲೀಜಾಗಿದೆ ಮನೆ ಅಂತ ಅನ್ಬಿಟ್ಟು. ಇದನ್ನ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನನ್ಗಂತೂ ಸಾಕಾಗೋಯ್ತು. ನಾನಂತೂ ಕಾರ್ಪೆಂಟ್ರಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ. ಬಿಕಾಸ್ ನಾನು 1 ಮಂತ್ ಅವ್ರಿಗೋಸ್ಕರ ವೆಯ್ಟ್ ಮಾಡಿದ್ದೆ, ಕಾರ್ಪೆಂಟ್ರಿಗೋಸ್ಕರ. ಅವ್ರು ಬಂದಿದ್ದು ಲೇಟ್ ಆಯ್ತು, ಹಾಗೆ ಕೆಲಸ ಕೂಡ ಲೇಟ್ ಆಯ್ತು. ಬಟ್ ಏನಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ವರ್ಕ್ ಎಲ್ಲ ಚೆನ್ನಾಗಿ ಫಿನಿಶ್ ಮಾಡಿಕೊಟ್ರು. ಆದ್ರೂ ಆ ಟೆನ್ಷನ್ ಇತ್ತು. 2 ಡೇಸ್ ಮುಂಚೆ ಅಂತೂ ನಾನು ಸಿಕ್ಕಾಪಟ್ಟೆ ವರಿ ಆಗ್ಬಿಟ್ಟಿದ್ದೆ. ಅಂಡ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ಸ್ ಕೂಡ ನಡೀತಾ ಇದೆ. ಅಂದ್ರೆ ತುಂಬಾ ಜನಕ್ಕೆ ಕಾಲ್ಸ್ ಅಲ್ಲೇ ಹೇಳ್ಬಿಟ್ವಿ. ತುಂಬಾ ಏನೋ ಕ್ಲೋಸ್ ರಿಲೇಟಿವ್ಸ್ ಮತ್ತೆ ಹತ್ರ ಇರೋರಿಗೆ ಮಾತ್ರ ನಾವು ಹೋಗಿ ಕಾರ್ಡ್ ಕೊಟ್ಟಿದ್ದು. ಅಂಡ್ ಇವತ್ತು ನನ್ನ ಹಸ್ಬೆಂಡ್ ಅವರ ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದೀವಿ. ಇದೇ ಫಸ್ಟ್ ಟೈಮ್ ನಾನು ಮದ್ವೆ ಆದ್ಮೇಲೆ ಅವರ ಚಿಕ್ಕಮ್ಮ ಮನೆಗೆ ನಾನು ಹೋಗ್ತಾ ಇರೋದು. ಹಾಗೆ ಅವರು ಕೂಡ ಅಷ್ಟೇನೆ, ಇದೇ ಫಸ್ಟ್ ಟೈಮ್ ಅವ್ರ ಚಿಕ್ಕಮ್ಮ ಮನೆಗೆ ಹೋಗ್ತಾ ಇರೋದು. ತುಂಬಾ ಜನಕ್ಕೆ ಕಾರ್ಡ್ಸ್ ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ಬಟ್ ನಮ್ಮ ಪರಿಸ್ಥಿತಿನ ತುಂಬಾ ಜನ ಅರ್ಥ ಕೂಡ ಮಾಡ್ಕೊಂಡಿದ್ದಾರೆ. ಬಿಕಾಸ್ ನಾವು ಹತ್ರದಿಂದ ನೋಡಿದವ್ರಿಗೆ ಮಾತ್ರ ಗೊತ್ತು ನಮ್ಮ ಮನೆ ಕೆಲಸದಲ್ಲಿ ನಾವೆಷ್ಟು ಬ್ಯುಸಿ ಆಗಿದ್ವಿ ಆ್ಯಂಡ್ ಎಷ್ಟು ಕಷ್ಟಪಡ್ತಾ ಇದ್ವಿ ಅಂತ. ಇನ್ನು ಅಲ್ಲೆಲ್ಲ ಕಾರ್ಡೆಲ್ಲ ಕೊಟ್ಟು ಸ್ವಲ್ಪ ಹೊತ್ತು ಇದ್ಬಿಟ್ಟು ಇನ್ನು ನಾನು ಪಾರ್ಲರ್ಗೆ ಬಂದಿದ್ದೆ. ಸ್ವಲ್ಪ ಥ್ರೆಡ್ಡಿಂಗ್ ಎಲ್ಲ ಮಾಡಿಸ್ಕೊಳ್ಬೇಕಿತ್ತು. ಹಾಗಾಗಿ ಆಲ್ರೆಡಿ ಟೈಮ್ 8 ಗಂಟೆ ಮೇಲೇನೆ ಆಗೋಗ್ಬಿಟ್ಟಿದೆ. ಸೊ ಪೆಟ್ರೋಲ್ ಬಂಕ್ಗೆ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಮನೆ ಹತ್ರ ಬಂದೆ. ನೋಡಿ ಆಲ್ರೆಡಿ ಇನ್ನ ಪೇಂಟರ್ ಕುತ್ಕೊಂಡಿದ್ದಾರೆ, ಒಳಗಡೆ ಪೇಂಟ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಅಂಡ್ ಕಾರ್ಪೆಂಟರ್ ವರ್ಕ್ ಆಲ್ಮೋಸ್ಟ್ 90% ಅಷ್ಟು ಕೆಲಸ ಮುಗ್ದಿದೆ. ಇನ್ನೂ ಒಂದು 10% ಅಷ್ಟು ಕೆಲಸ ಉಳ್ಕೊಂಡಿದೆ. ಇನ್ನು ಮನೆ ಅಂತೂ ಹೇಳೋದೇ ಬೇಡ. ನೀವು ನೋಡ್ತಾ ಇರ್ಬೋದು, ನನ್ಗೆ ಇದನ್ನ ಹೆಂಗಪ್ಪ ಕ್ಲೀನ್ ಮಾಡೋದು ಅಂತ ಅನ್ಸ್ಬಿಟ್ಟಿದೆ, ಅಷ್ಟು ಟೆನ್ಷನ್. ಹಾಗೆ ನಾವು ಪೇಂಟರ್ ಕೂಡ ಹೇಳಿದ್ವಿ, ನೀವು ಬಂದು ಆಚೆ ಕಡೆ ಪೇಂಟಿಂಗ್ ಎಲ್ಲ ಮುಗಿಸ್ಕೊಳ್ಳಿ, ಲಾಸ್ಟ್ ಅಲ್ಲಿ ಕಾರ್ಪೆಂಟರ್ ಮುಗಿಯೋ ಅಷ್ಟೊತ್ತಿಗೆ ನೀವು ಬಂದು ಒಳಗಡೆ ಸ್ಟಾರ್ಟ್ ಮಾಡ್ಕೋಬಹುದು ಅಂತ. ಬಟ್ ಪೇಂಟ್ ಅವರು ಇಲ್ಲ, 2 ಡೇಸ್ ಅಲ್ಲಿ ನಾನು ಫಿನಿಶ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ತುಂಬಾನೇ ಕಷ್ಟ ಆಯ್ತು. ಪ್ರತಿಯೊಂದು ಹೇಳಿ 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 ಮಾಡ್ಸೋ ತರ ಆಯ್ತು. ಕ್ಲೀನಿಂಗ್ ಕೂಡ ಅಷ್ಟೇನೆ ಅಷ್ಟಾಗಿ ಸರಿಯಾಗಿ ಮಾಡ್ಲಿಲ್ಲ ಅವರು. ಕೊನೆಗೆ ನಾನೇ ನಿಂತು ಅವರು ಹೋಗ್ಬೇಕು KGFಗೆ, ಟ್ರೈನ್ ಮಿಸ್ ಆಗುತ್ತೆ ಅಂತ ಹೇಳಿದ್ರು. ನನಗಂತೂ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟಿತ್ತು. ಅಷ್ಟು ನೈಟಲ್ಲಿ ನಾನು ಯಾರನ್ನ ಕರ್ಕೊಂಡ್ ಬಂದು ಕ್ಲೀನ್ ಮಾಡಿಸ್ಬೇಕಂತಾನೆ ಗೊತ್ತಿಲ್ಲ. ನೋಡಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು ನಮ್ಮ ಭಾವನ ಮಗ ಬಂದಿದ್ದ. ಸೊ ಅವನು ಕೂಡ ತುಂಬಾ ಹೆಲ್ಪ್ ಮಾಡ್ದ. ಅದನ್ನೆಲ್ಲ ಮುಗಿಸ್ಕೊಂಡು ಮನೇಲಿ ಅಡ್ಗೆ ಕೂಡ ಮಾಡಿರ್ಲಿಲ್ಲ. ನೈಟ್ ಹೋಗಿ ಹೋಟ್ಲಲ್ಲೇನೆ ಏನ್ ಸಿಗುತ್ತೋ ಅದನ್ನೆಲ್ಲ ತಿನ್ಕೊಂಡು ರಾತ್ರಿ 3 ಗಂಟೆವರೆಗೂ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ 4 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಬಂದಿದೀವಿ. ಇನ್ನು ಲಾಸ್ಟ್ ಮೂಮೆಂಟ್ ಅಲ್ಲಿ ಅಂದ್ರೆ ಗೃಹಪ್ರವೇಶದ ಹಿಂದಿನ ದಿನ ನಾವು ಪ್ಲಾನ್ ಕೂಡ ಚೇಂಜ್ ಮಾಡಿದ್ವಿ. ತುಂಬಾ ಸಿಂಪಲ್ ಆಗಿ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ನಾವು. ಇಲ್ಲ ಸ್ವಲ್ಪ ಚೆನ್ನಾಗೇ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ ಪೂಜಾರಿಗೆಲ್ಲ ಹೇಳಿ ಅವ್ರ ಹತ್ರ ಲಿಸ್ಟ್ ಎಲ್ಲ ತಗೊಂಡು ಮಾರ್ಕೆಟ್ಗೆ ಬಂದು ಹೂವು ಎಲ್ಲ ತಗೊಂಡು ಬೆಳಗ್ಗೆ 4 ಗಂಟೆಗೆ ಹೋಗಿದ್ದಕ್ಕೆ ಮತ್ತೆ ನಾವು 11 ಗಂಟೆ ಆಯ್ತು. ಆ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಏನ್ ಬೇಕೋ ಥಿಂಗ್ಸ್ನೆಲ್ಲ ತಗೊಂಡ್ ಬರೋಷ್ಟೊತ್ತಿಗೆ ಚಪ್ರ ಎಲ್ಲ ಬಂದ್ಬಿಟ್ಟಿತ್ತು. ಇನ್ನು ಪೆಂಡಾಲ್ ಎಲ್ಲ ಹಾಕ್ತಾ ಇದ್ರು. ನಾವು ಹಾಗೆ ರಾಹುಕಾಲ ಸ್ಟಾರ್ಟ್ ಆಗೋದ್ರೊಳಗಡೆ ಚಪ್ರ ಪೂಜೆ ಮಾಡ್ಬಿಟ್ಟು ಚಪ್ರನ ಹಾಕ್ಬಿಡೋಣ ಅಂತ ಅನ್ಬಿಟ್ಟು 12 ಗಂಟೆಗೆ ರಾಹುಕಾಲ ಇತ್ತು, ಅದ್ರೊಳಗಡೆನೆ ಮುಗಿಸ್ಕೊಳ್ಬೇಕು ಅಂತ ಅನ್ಬಿಟ್ಟು ನಾವು ಚಪ್ರ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ. ನಿಜ ಹೇಳ್ಬೇಕು ಅಂತಂದ್ರೆ ನನ್ಗೆ ಇದೆಲ್ಲ ಗೊತ್ತಿರ್ಲಿಲ್ಲ, ಅಂದ್ರೆ ಯಾವ ತರ ಮಾಡ್ಬೇಕು ಅಂತ. ಗೊತ್ತಿಲ್ಲದೆ ಇರೋದನ್ನ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನು ಇಲ್ಲ. ಇವತ್ತು ನಾವು ಕಲ್ತಿರೋದನ್ನ ಇನ್ನೊಬ್ರಿಂದ ನಾಳೆ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಂಗ್ ಕೂಡ ಆಗತ್ತೆ. ಸೊ ಅಕ್ಕ ಇದ್ರು, ಅಕ್ಕನ ಕರೆದ್ಬಿಟ್ಟು ಕೇಳ್ಬಿಟ್ಟು ಯಾವ ತರ ಮಾಡೋದು ಅಂತೆಲ್ಲ ಹೇಳಿಸ್ಕೊಳ್ತಾ ಇದ್ದೆ. ನನ್ಗೆ ಈ ತರ ಎಲ್ಲ ಕೇಳಿ ಮಾಡೋದ್ರಲ್ಲಿ ನನ್ಗೆ ಯಾವ್ದೇ ರೀತಿಯ ಮುಜುಗರ ಅಂತ ಅನ್ಸಲ್ಲ. ನಾನು ಈ ತರದ್ದೆಲ್ಲ ಯಾವತ್ತೂ ಮಾಡಿಲ್ಲ, ಹಾಗೆ ಮಾಡಿರೋದನ್ನ ನೋಡು ಇಲ್ಲ. ಹಾಗಾಗಿ ನನ್ಗೆ ಯಾವ್ದೇ ರೀತಿ ಇದ್ರ ಬಗ್ಗೆ ಐಡಿಯಾಸ್ ಕೂಡ ಇರ್ಲಿಲ್ಲ. ಇನ್ನು ಅಕ್ಕ ಅವರೆಲ್ಲ ಇರೋದ್ರಿಂದ ದೊಡ್ಡವರಾಗಿ ಅವರೆಲ್ಲ ಹೇಳ್ಕೊಡ್ತಾ ಇದ್ರೆ ನಾವು ಇವಾಗೆಲ್ಲ ಕಲಿತಾ ಇದೀವಿ. ಸೊ ಇವತ್ತು ನಾವು ಕಲ್ತಿರೋದನ್ನ ನಾಳೆ ನಮ್ಮ ಮಕ್ಳಿಗೆ ಅಥವಾ ನಮ್ಗೆ ಗೊತ್ತಿರೋರು ಕೂಡ ನಾವು ಹೇಳ್ಕೊಡ್ಬೋದು. ಇನ್ನು ಅಕ್ಕವರೆಲ್ಲ ಒಳಗಡೆ ಹೂವು ಕಟ್ತಾ ಇದಾರೆ ಅಂತಂದ್ರೆ ಆಲ್ಮೋಸ್ಟ್ ಕಟ್ಟಿರೋದನ್ನೆಲ್ಲ ತಗೊಂಡ್ ಬಂದಿದೀವಿ. ಕೆಲವೊಂದು ಐಟಮ್ ಅಂದ್ರೆ ಪೂಜಾರಿಗಳು ಏನ್ ಹೇಳಿದ್ರು ಅದರಲ್ಲಿ ಕೆಲವೊಂದು ಐಟಮ್ಸ್ ಸಿಕ್ಕಿರ್ಲಿಲ್ಲ. ಹಾಗಾಗಿ ಬಿಡಿ ಹೂವುಗಳನ್ನ ತಗೊಂಡ್ ಬಂದು ಇನ್ನು ಅಕ್ಕ ಬಾ ಅವರೆಲ್ಲ ಅದನ್ನ ಕಟ್ಟಿ ಹೆಲ್ಪ್ ಮಾಡ್ತಾ ಇದಾರೆ.
ಆ್ಯಕ್ಚುಲಿ ಮಕ್ಕಳಿಗೆ ಸ್ಕೂಲ್ ಇತ್ತು, ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ಇನ್ನು ನಾನು ಬ್ಯುಸಿ ಇರ್ತೀನಿ, ಮಕ್ಕಳನ್ನ ಬೆಳಗ್ಗೆ ಗಮನ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಮಕ್ಕಳನ್ನ ಕೂಡ ಸ್ಕೂಲ್ಗೆ ಕಳಿಸ್ಲಿಲ್ಲ, ರಜೆ ಹಾಕ್ಸ್ಬಿಟ್ಟಿದ್ದೀನಿ. ನಾವು ಮಾರ್ಕೆಟಿಂದ ಬರೋಷ್ಟೊತ್ತಿಗೆ ನಮ್ಮ ಭಾವಂದರು ಹಾಗೆ ನಮ್ಮ ಅಕ್ಕ ಅಂದರೆ ಸತೀಶ್ ಅವರ ಅತ್ತಿಗೆ ಅವರು ಎಲ್ಲರೂ ಬಂದಿದ್ದರು. ನಿಜ ಹೇಳಬೇಕು ಅಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇವರೆಲ್ಲ ಬಂದು ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, 0% ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ನಾನು ಕಾಲ್ ಮಾಡಿದ್ದೇನೆ, ಅಕ್ಕ ಬರ್ತೀರಾ ಅಂದಿದ ತಕ್ಷಣ ನಾನು ಬರೋಕ್ಕೆ ಮುಂಚೆನೇ ಅವರೆಲ್ಲ ಬಂದುಬಿಟ್ಟಿದ್ರು. ಇವಾಗ ಟೈಮು ಕರೆಕ್ಟಾಗಿ ಮಧ್ಯಾಹ್ನ 3:52. ಸೊ ಇವಾಗ ಮನೆ ಹತ್ರ ಹೋಗ್ತಾ ಇದೀವಿ. ಫುಲ್ಲು ಲಗೇಜ್ ಇದೆ ಹಿಂದ್ಗಡೆ, ಅಲ್ಲಿಗೆ ಬೇಕಾಗಿರೋವಂಥ ಐಟಮ್ಸ್ನೆಲ್ಲ ತೊಗೊಳ್ತಾ ಇದ್ದೀನಿ. ಪಾಪ ಬೆಳಗ್ಗೆಯಿಂದ ಅಕ್ಕವರೆಲ್ಲ ಮನೇಲಿ ಮಾಡ್ತಾ ಇದ್ದಾರೆ. ನನಗೆ ಇಲ್ಲಿ ಹಿಂಗೆ ಆಗ್ಬಿಟ್ಟಿದೆ, ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು, ಅದು ತೊಗೊಂಬ ಇದು ತೊಗೊಂಬ ಅಂತ. ಆ್ಯಂಡ್ 3:51ಕ್ಕೆ ಫುಲ್ ಕತ್ಲಾಗೋಗ್ಬಿಟ್ಟಿದೆ, ನಮ್ಮ ಏರಿಯಾ ಫುಲ್ ಲೈಟ್ ಹೋಗ್ಬಿಟ್ಟಿದ್ದಾರೆ. ಇದೇ ಫಸ್ಟ್ ಟೈಮ್ ನಾನು ಈ ಥರ ಒಂದು ಸಿಚುವೇಶನ್ ನೋಡ್ತಾ ಇರೋದು. ಆ್ಯಂಡ್ ಶುಭ ಕಾರ್ಯಕ್ಕೆ ಮಳೆ ಬಂದರೆ ಒಳ್ಳೇದು ಅಂತ ಹೇಳ್ತಾರೆ. ನಮ್ಮ ಮನೆ ಗೃಹ ಪ್ರವೇಶ ನಾಳೆ ಬೆಳಗ್ಗೆ, ಬಟ್ ಇವತ್ತು ಅದರ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಇದೊಂಥರ ನಮಗೂ ಏನೋ ಒಳ್ಳೆ ಟೈಮ್ ಅಂತಲೇ ನಾವು ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇವಾಗ ಇದೆಲ್ಲ ಇಟ್ಬಿಟ್ಟು ಇನ್ನೂ ಒಂದು ರೌಂಡ್ ಇದೆ. ತೆಂಗಿನಕಾಯಿ ಎಲ್ಲ ತೊಗೊಂಡೋಗ್ಬೇಕು, ತಾಂಬೂಲಗೆ ಅಂತ ತೊಗೊಂಡಿರೋದು. ಸೊ ಅದನ್ನೆಲ್ಲ ತೊಗೊಂಡೋದ್ರೆ ಅಕ್ಕವರೆಲ್ಲ ಪ್ಯಾಕ್ ಮಾಡ್ಕೊಳ್ತಾರೆ. ಆ್ಯಂಡ್ ಅಕ್ಕ ಮನೇಲಿ ನೈಟ್ ಊಟಕ್ಕೆ ಅಕ್ಕ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ನಡೀತಾ ಇದೆ ಕೆಲಸ. ಯಾರ ಕೈ ನಾನಂತೂ ಫೋನೇ ಯೂಸ್ ಮಾಡಿಲ್ಲ, ಒಂದು 5-6 ದಿನದಿಂದ ಯಾವ ಪೋಸ್ಟ್ಗಳು ಹಾಕಿಲ್ಲ. ಆ್ಯಂಡ್ ಸ್ವಲ್ಪ ಲೇಟಾಗಿ ಪೋಸ್ಟ್ಗಳು ಬರುತ್ತೆ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಸಪೋರ್ಟ್. ಜಾಸ್ತಿ ವ್ಲಾಗಲ್ಲೆಲ್ಲ ಮಾತಾಡೋಕ್ಕಾಗಲ್ಲ. ಇನ್ನು ಮಳೆ ಅಂತೂ ಹೆವಿ ಮಳೆ ಅಂದರೆ ಹೆವಿ ಮಳೆ. ಇನ್ನು ಇವಾಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಮಳೆ ಆ ಥರ ಇಲ್ಲ. ಬಟ್ ನಮ್ಮ ಮನೆ ಗ್ರೂಪ್ ಪ್ರೆಷರ್ ಹಿಂದಿನ ದಿನ ಅಂತೂ ಸಿಕ್ಕಾಪಟ್ಟೆ ಮಳೆ. ನೋಡಿ 3-4 ಗಂಟೆಗೆ ಯಾವ ಥರ ಇದೆ ಏನೋ ವೆದರ್ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಲೈಟ್ಸ್ ಆನ್ ಹೋಗ್ಬಿಟ್ಟಿದೆ. ಇನ್ನು ಕೆಲವೊಂದು ಕಡೆ ಅಂತೂ ನೀರು ನೋಡಿ ಯಾವ ಥರ ತುಂಬಿ ಹರಿತಾ ಇತ್ತು ಅಂತ ಅಂದರೆ ನಾವು ಯಾವುದೋ ಕೆರೆ ಕಟ್ಟೆ ಒಳಗಡೆ ಬಂದ್ಬಿಟ್ಟಿದ್ದೀವಿ ಅನ್ನೋ ಥರ ಅನಿಸ್ತಾ ಇತ್ತು. ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಇನ್ನು ನಾನು ಅಲ್ಲಿಂದ ಮನೆಗೆ ಬರೋಷ್ಟೊತ್ತಿಗೆ ನನ್ನ ಮಗಳು ಹಾಗೆ ಭಾವನ ಮಕ್ಕಳು ಎಲ್ಲರೂ ಸೇರಿ ಕಿಚನ್ ಡೆಕೋರೇಷನ್ನ ಮಾಡಿದರು. ಆ್ಯಕ್ಚುಲಿ ಇದನ್ನು ಅವ್ರ ಮನೆ ಗ್ರೂಪ್ ರೇಷದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ಅವ್ರವ್ರ ಮನೆ ಫಂಕ್ಷನ್ಗಳಲ್ಲಿ ನಿಜ ಏನು ಮಾಡೋದಕ್ಕಾಗಲ್ಲ, ಬಿಕಾಸ್ ಟೈಮ್ ಇರಲ್ಲ, ಇನ್ನೂ ಒಂದು ಆ ಪೇಷನ್ಸ್ ಕೂಡ ಇರಲ್ಲ. ಹಾಗಾಗಿ ನನಗೆ ಹೇಳಿದ್ರು ಅಕ್ಕ ಮಾಡಿಸು ಅಂತ ಅಂದ್ಬಿಟ್ಟು. ಸೊ ಮಕ್ಕಳೆಲ್ಲ ಇರೋದ್ರಿಂದ ಸೇರಿ ಅವ್ರಿಗೆ ಏನು ಬೇಕೋ ಎಲ್ಲನೂ ತಂದು ಕೊಟ್ಟೆ. ಮಕ್ಕಳೆಲ್ಲ ಸೇರಿ ಕಿಚನ್ ಡೆಕೋರೇಷನ್ಸ್ನ ಮಾಡಿದ್ರು. ಹಾಗೆ ಇನ್ನು ಅಕ್ಕ ನನ್ನ ಫ್ರೆಂಡು ಎಲ್ಲರೂ ಬಂದರು. ಸೊ ಎಲ್ಲರೂ ನಾಳೆಗೆ ಬೇಕಾಗಿರೋವಂಥ ರಿಟರ್ನ್ ಗಿಫ್ಟ್ಸ್ನೆಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಇನ್ನು ನನ್ನ ಮುಖ ನೋಡಿ ಯಾವ ಥರ ಆಗೋಗ್ಬಿಟ್ಟಿದೆ ಅಂತ ಫುಲ್ಲು ಟ್ಯಾನ್ ಆಗೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗ್ಬಿಟ್ಟಿದ್ದೀನಿ, ಬಿಕಾಸ್ 3 ಡೇಸಿಂದ ನಿದ್ದೆ ಇಲ್ಲ. ಮನೆ ಕ್ಲೀನಿಂಗಿಗೆ ನಾನು ಒಬ್ಬಳೇ ರಾತ್ರಿ 3 ಗಂಟೆವರೆಗೂ ನಾನು ಕ್ಲೀನ್ ಮಾಡಿರೋದು, ಮತ್ತೆ 4 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗಿರೋದು. ಒಂಚೂರು ನಿದ್ದೆ ಮಾಡಿಲ್ಲ ನಾನು, ಅಷ್ಟು ಟಯರ್ಡ್ನೆಸ್ಸು. ಬಟ್ ಆ ಟಯರ್ಡ್ನೆಸ್ಸಲ್ಲೂ ಒಂದು ಖುಷಿ ಇತ್ತು, ಏನಂದರೆ ನಮ್ಮ ಮನೆ ಗ್ರೂಪ್ ರೇಷನ್ ನಡೀತಾ ಇದೆ. ಸೊ ನಾನೇ ನಿಂತು ಎಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಅಕ್ಕ ಅವರಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು, ಮಕ್ಕಳು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ರು. ನಿಜ ನಾನು ತುಂಬ ಲಕ್ಕಿ ಅಂತಲೇ ಅಂದ್ಕೊಳ್ತೀನಿ ಈ ವಿಷಯದಲ್ಲಿ. ನಾನು ನನ್ನ ಹಸ್ಬೆಂಡ್ ಸಿಕ್ಕಾಪಟ್ಟೆ ವರಿ ಆಗಿಬಿಟ್ಟಿದ್ವಿ ಗ್ರೂಪ್ ರೇಷಕ್ಕೆ ಮುಂಚಿನ ದಿನ. ಹೆಂಗೆ ಹ್ಯಾಂಡಲ್ ಮಾಡೋದು, ನಾವಿಬ್ಬರೇ ಬೇರೆ, ನನ್ನ ಮಕ್ಕಳು ಇನ್ನೂ ಚಿಕ್ಕವರು, ಅವ್ರಿಗೆ ಯಾರಾದರೂ ಗೆಸ್ಟ್ ಬಂದರು ಅಂತಂದರೆ ಅವ್ರನ್ನ ಯಾವ ಥರ ರಿಸೀವ್ ಮಾಡ್ಕೊಳ್ಳೋದು, ಯಾವ ಥರ ಮಾತಾಡ್ಸೋದು ಅಂತ ಗೊತ್ತಿಲ್ಲ. ಇನ್ನೂ ಒಂದು ಯಾರು ಅಂತಲೂ ಸರಿಯಾಗಿ ಗೊತ್ತಿಲ್ಲ. ಆ ಥರ ಸಿಚುವೇಶನಲ್ಲಿ ಹೆಂಗೆ ಅಂತ ಅಂದ್ಬಿಟ್ಟು. ಬಟ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ಅಣ್ಣ ಬಂದರು. ನನ್ನ ಮಗನಿಗೆ ಲಾಸ್ಟ್ ನೈಟ್ವರೆಗೂ ಅವ್ನಿಗೆ ಹೇರ್ ಕಟ್ ಮಾಡಿಸಿರ್ಲಿಲ್ಲ, ಹಾಗೆ ಅವ್ನಿಗೆ ಬಟ್ಟೆ ಕೂಡ ತೊಗೊಂಡಿರ್ಲಿಲ್ಲ. ನನ್ನ ಮಗಳಿಗೆ ನನಗೆಲ್ಲ ಆಗ್ಬಿಟ್ಟಿತ್ತು, ಬಟ್ ನನ್ನ ಮಗನಿಗೆ ಬಟ್ಟೆ ಕೂಡ ತೊಗೊಂಡಿರ್ಲಿಲ್ಲ. ಅಣ್ಣ ಬಂದು ಕರ್ಕೊಂಡೋಗಿ ಅವ್ನಿಗೆ ಬೇಕಾಗಿದ್ದ ಬಟ್ಟೆ ಎಲ್ಲ ಕೊಡಿಸ್ಕೊಂಡು ಕರ್ಕೊಂಡು ಬಂದರು. ಇಂಥ ಸಮಯದಲ್ಲಿ ಒಂದು ಸಣ್ಣ ಸಣ್ಣ ಕೆಲಸಕ್ಕೆ ಯಾರಾದರೂ ಕೈ ಜೋಡಿಸ್ಬಿಟ್ರೆ ನಮಗೆ ಅದೇ ಒಂದು ದೊಡ್ಡ ಕೆಲಸ ಅನ್ನೋ ಥರ ಆಗ್ಬಿಡುತ್ತೆ. ತುಂಬ ಅಂದರೆ ತುಂಬ ಹೆಲ್ಪ್ ಆಗಿಬಿಡುತ್ತೆ. ನಿಜ ಹೇಳಬೇಕು ಅಂದರೆ ನಾನು ಬೇರೆ ಯಾರ್ಯಾರನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬರ್ತಾರೆ ಮಾಡ್ತಾರೆ ಅಂತ, ಅಂದರೆ ಕೆಲಸಕ್ಕೆ ಅಂತಲ್ಲ, ಬರ್ತಾರೆ ಅಂತ ಅಂದ್ಕೊಂಡು ನಮ್ಮೂರು ಅಂತೆಲ್ಲ ತುಂಬ ತಲೆ ಮೇಲೆ ಹತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಬಟ್ ಇಂಥ ಟೈಮಲ್ಲಿ ಗೊತ್ತಾಗುತ್ತೆ ಯಾರು ನಮ್ಮೂರು ಯಾರು ನಮ್ಮೂರಲ್ಲ, ಯಾರ ಬಗ್ಗೆ ನಾವು ತಪ್ಪಾಗಿ ತಿಳ್ಕೊಂಡಿದ್ವಿ ಅಂತ ಅಂದ್ಬಿಟ್ಟು. ಇಟ್ಸ್ ಓಕೆ, ಬರ್ದೇ ಇರೋರಿಗೆ ನಾನೇನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಲ್ಲ. ಬಂದು ನನ್ನ ಜೊತೆ ನಿಂತ್ಕೊಂಡ್ರಲ್ಲ, ಅವ್ರು ಸಣ್ಣ ಕೆಲಸ ಮಾಡಿದ್ರು
ನನ್ಗೆ ಅದರಿಂದ ಸಾಕಷ್ಟು ಖುಷಿ ಸಿಕ್ಕಿದೆ, ಅಷ್ಟು ಸಾಕು. ಇನ್ನು ನೈಟ್ಗೆ ಅಕ್ಕ ನಾನೇ ಅಡುಗೆ ಮಾಡ್ಕೊಂಡ್ ಬರ್ತೀನಿ, ನೀನು ಹೊರಗಡೆ ಎಲ್ಲ ಏನು ಆರ್ಡರ್ ಕೊಡಬೇಡ ಅಂತ ಹೇಳಿದ್ರು. ಅಂದರೆ ನಾವೇ ಇರೋದಕ್ಕೋಸ್ಕರ ಅಕ್ಕನೇ ಮನೆಯಿಂದ ಮಾಡ್ಕೊಬಂದ್ರು. ಪಾಪ ಅಕ್ಕಗೆ ಹೆಲ್ತ್ ಇಶ್ಯೂ ಇದೆ, ಬಟ್ ಸ್ಟಿಲ್ ಅಕ್ಕ ನನಗೋಸ್ಕರ ಮಾಡ್ಕೊಂಡು ಬಂದರು. ಆಮೇಲೆ ನನ್ನ ಫ್ರೆಂಡ್ ಕೂಡ ಮನೆ ಹತ್ರ ಹೋಗಿದ್ಲು. ಸೊ ಇಬ್ರು ಸೇರಿ ಏನೇನಾಗುತ್ತೆ ಎಲ್ಲ ಮಾಡಿದ್ರು. ಅಕ್ಕ ಮುಂಚೆನೇ ಮಾಡಿದ್ರು, ಆಮೇಲೆ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಫುಡ್ ಎಲ್ಲ ತೊಗೊಂಡು ಬಂದರು. ಇನ್ನು ಮನೇಲೆಲ್ಲ ಮೇಲ್ಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲರೂ ಬಂದು ಊಟ ಕುತ್ಕೊಳ್ತಾ ಇದ್ದೀವಿ. ಫಸ್ಟ್ ಅಕ್ಕಗೆ ಲೋಕಿಗೆ ಎಲ್ಲರಿಗೂ ಊಟ ಬಡಿಸಿ ಲಾಸ್ಟಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಒಂದೇನು ಅಂತಂದರೆ ಹೊಟ್ಟೆನೇ ಹಸಿತಾ ಇರಲಿಲ್ಲ, ಖುಷಿಗೆ ಅಂತ ಗೊತ್ತಿಲ್ಲ ಅಥವಾ ಟಯರ್ಡ್ ಆಗಿದೆ ಅಂತ ಗೊತ್ತಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಹೊಟ್ಟೆ ಹಸಿತಾ ಇರಲಿಲ್ಲ. ಹಾಗೆ ಅಕ್ಕ ಬಂದು ಏನು ಮಾಡ್ಕೊಂಡ್ಬಂದಿದ್ರು ಕುಕ್ಕಿಂಗು ಅಂತ ತೋರಿಸ್ತೀನಿ. ಫಸ್ಟಿಗೆ ಅಕ್ಕ ರೈಸ್ ಮಾಡ್ಕೊಂಡು ಬಂದಿದ್ದಾರೆ, ಹಾಗೆ ಸಾಂಬಾರು ಮಾಡ್ಕೊಂಡು ಬಂದಿದ್ದಾರೆ, ವಡೆ ಮಾಡ್ಕೊಂಡು ಬಂದಿದ್ದಾರೆ. ನನ್ನ ಮಗಳಿಗೆ ಅಕ್ಕ ಮಾಡೋ ವಡೆ ಅಂತಂದರೆ ತುಂಬ ಇಷ್ಟ. ಏನಂದರೆ ಅವ್ರ ಮನೆಯಲ್ಲಿ ಅಕ್ಕ ಮಾಡೋ ಅಡುಗೆ ನನ್ನ ಮಕ್ಳಿಗೆ ಇಷ್ಟ ಆಗುತ್ತೆ, ನಮ್ಮ ಮನೆಯಲ್ಲಿ ಏನು ಮಾಡಿರ್ತೀನೋ ಅದು ಅವ್ರ ಮಕ್ಳಿಗೆ ಇಷ್ಟ ಆಗುತ್ತೆ. ಹಾಗೆ ಆಲೂಗಡ್ಡೆ ಪಲ್ಯ ಮಾಡಿದರು, ಹಪ್ಪಳ ಮಾಡಿದರು. ಸೊ ನೈಟ್ ಫುಡ್ಗೆ ಸಿಂಪಲ್ ಮೀಲ್ಸ್ ಆಗಿ ಇಷ್ಟನ್ನು ಮಾಡಿದರು. ಇಷ್ಟು ಮಾತ್ರ ಮಾಡಿಕೊಟ್ರಲ್ಲ, ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾವು ಹೊರಗಡೆಯಿಂದನೇ ತರ್ಸೋಣ ಅಂತ ಅಂದ್ಕೊಂಡ್ವಿ. ಅಕ್ಕ ಬೇಡ, ನಾನೇ ಆರಾಮಾಗಿ ಮನೇಲೇ ಇರ್ತೀನಲ್ವ, ಮಾಡ್ಕೊಂಬಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ಅಕ್ಕ ಮಧ್ಯಾಹ್ನದಿಂದನೇ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಎಲ್ಲ ಮಾಡಿ ರೆಡಿ ಮಾಡಿ ಫೋನ್ ಮಾಡಿದ್ರು. ಇವತ್ತು ನೈಟ್ಗೆ ಅಂದರೆ ಇವತ್ತು 20th ಡೇಟ್, ಸೊ ಇವತ್ತು ರಾತ್ರಿ ಏನು ಪೂಜೆ ಇಲ್ಲ, ಬಟ್ ನಾಳೆ ಪ್ರಿಪ್ರೇಷನ್ ಮಾಡಿರೋದ್ರಿಂದ ಎಲ್ಲರೂ ಇಲ್ಲೇ ಇರೋದಕ್ಕೆ ಫುಡ್ ಬೇಕಲ್ವ, ಹಾಗಾಗಿ ಅಕ್ಕ ಕೈಲೇ ಮಾಡಿಸ್ಬಿಟ್ಟಿದ್ದೀವಿ. ವೈಟ್ ರೈಸ್, ಸಾಂಬಾರ್, ಏನು ಸಾಂಬಾರು, ಬದನೆಕಾಯಿ ಆಲೂಗಡ್ಡೆ ಮಾಡಿ ಹಪ್ಪಳ, ಎಲ್ಲಿಟ್ಟು ಬಂದ್ರನ್ನ ಮಾಡಿ ಕವರಲ್ಲಿ ಬ್ಲ್ಯಾಕ್ ಕವರಲ್ಲಿ ಇಟ್ಟಿದ್ವಿ. ಅಯ್ಯೋ, ಆ್ಯಂಡ್ ಆಲೂಗಡ್ಡೆ ಪಲ್ಯ ಇಷ್ಟನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವತ್ತು ಅಕ್ಕದು ಡಿನ್ನರ್ ಪ್ರೊವೈಡ್ ಮಾಡಿರೋದು ಅಕ್ಕ. ಇವತ್ತು ಬೆಳಗ್ಗೆ ಆರ್ಡರ್ ಕೊಟ್ಬಿಟ್ಟಿದ್ದೀವಿ. ಆ್ಯಂಡ್ ವಡೆ ಮಾಡಿದ್ದಾರೆ. ಸೊ ಇವಾಗ ಎಲ್ಲ ಟಯರ್ಡ್ ಆಗಿದ್ದಾರೆ, ಊಟ ಮಾಡಿಬಿಟ್ಟು ಅವ್ರ ಮನೆಗೆ ಕಳಿಸ್ಬಿಟ್ಟು ನಾಳೆ ಬೆಳಗ್ಗೆ ಮತ್ತೆ ಎತ್ಕೊಂಡು ಹೋಗು ಮನೆಗೆ. ಚಿಂಟು ಯಾವ್ದು ಬೇಕು ಚಿಂಟು? ಇದಾದ ಬ್ಲಾಕಿ ಅದು ವಾ, ಯಾರಮ್ಮ ಇಟ್ಟಿದ್ದು? ಯಾರು ಇಟ್ಟವ್ರಿ ಡುಮ್ಮಿ? ಇನ್ನು ನಾವು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ನಾಯಿ 2 ಪಪ್ಪೀಸ್ ಹಾಕಿತ್ತು. ಸೊ ಅದರಲ್ಲಿ ತುಂಬಾನೇ ಡಿಫ್ರೆಂಟ್ ಇತ್ತು. ಒಂದು ಪಪ್ಪಿ ಒಂಥರ ಇತ್ತು, ಇನ್ನೊಂದು ಪಪ್ಪಿ ಇನ್ನೊಂಥರ ಇತ್ತು. ಬಟ್ ನನಗೆ ನಾಯಿ ಅಂತಂದ್ರೆ ಅಷ್ಟು ಇಷ್ಟ ಆಗಲ್ಲ. ನಾಯಿ ಅಂತಲ್ಲ, ಯಾವುದೇ ಪೆಟ್ ಅನಿಮಲ್ಸ್ ಆಗಲಿ ಅಥವಾ ಯಾವುದೇ ಅನಿಮಲ್ಸ್ ಆದ್ರೂ ನನಗೆ ಅಷ್ಟು ಇಷ್ಟ ಆಗಲ್ಲ. ಅದೇ 2 ಹೇಗೆ ಅಂದ್ರೆ ನಮ್ಮನೆ ಹತ್ರನೇ ಬರ್ತಾಗಿರೋದ್ರಿಂದ ಯಾವಾಗ್ಲೂ ನಮ್ಮನೆಗೆ ಬರ್ತಾ ಇತ್ತು. ಅದರಲ್ಲೂ ಒಂದಂತೂ ಬ್ರೌನಿ ಅಂತೂ ನಮ್ಮನೆ ಹತ್ರನೇ ಬರೋದು, ಎಷ್ಟು ಸಲ ಓಡಿಸಿದ್ರು ಅದು ನಮ್ಮನೆ ಹತ್ರನೇ ಬರ್ತಾ ಇತ್ತು. ಇನ್ನು ಅಷ್ಟೊತ್ತಿಗೆ ನಾವೆಲ್ಲ ಊಟ ಮಾಡ್ಕೊಂಡಿದ ತಕ್ಷಣ ಪೂಜಾರಿ ಅವರೆಲ್ಲ ಬಂದು ಅವರು ನಾಳೆಗಿರೋ ಅಂತ ಡೆಕೋರೇಷನ್ಸ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು. ಇದೆಲ್ಲ ನಾವು ಹೂವು ಏನೋ ಅಂಗಡಿಯಿಂದನೇ ತಂದಿದ್ದು, ಅವ್ರಿಗೆ ಹೇಳಿದ್ರೆ ಅವ್ರು ತರ್ತಾ ಇದ್ರು. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮ ಪ್ಲಾನ್ ಆಗಿರೋದ್ರಿಂದ ಹೇಗೋ ಮಾರ್ಕೆಟ್ಗೆ ಹೋಗ್ತಾ ಇದೀವಿ, ತಗೊಂಡ್ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲಾನು ತಗೊಂಡ್ ಬಂದ್ವಿ. ಇನ್ನು ಲಕ್ಷ್ಮಿ ಕೂರ್ಸೋದಕ್ಕೆ ಕಳಸ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಹೋಮಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಸೊ ಎಲ್ಲರೂ ಕಳ್ಸಿದ್ವಿ ನಾವು, ಬಿಕಾಸ್ ನಾಳೆ ಬೆಳಗ್ಗೆ ಅವರು ಕೂಡ ಬೇಗ ಬರಬೇಕು ಅಂತ ಅಂದ್ಬಿಟ್ಟು ಎಲ್ಲಾನು ಕಳ್ಸಿದ್ವಿ. ಇನ್ನು ಪೂಜಾರಿ ಅವರು ಸ್ವಲ್ಪ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ರಲ್ವ, ಏನಾದ್ರು ಬೇಕು ಅಂತಂದ್ರೆ ಕೊಡೋದಕ್ಕೆ ನಾವು ಇಲ್ಲಿರಲ್ಲ, ಸ್ವಲ್ಪ ದೂರ ಇದೆ ನಮ್ಮ ಮನೆ. ಹಾಗಾಗಿ ಏನೇನು ಬೇಕೋ ಎಲ್ಲ ಕೊಟ್ಕೊಂಡ್ರೆ ಅವ್ರು ರೆಡಿ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಇದ್ವಿ. ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳು, ಹಾಗೆ ನಮ್ಮ ಭಾವನ ಮಕ್ಳಿಬ್ರು, ಇಷ್ಟು ಜನನೂ ಇದ್ವಿ. ಹೋಗ್ತಾ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು. ನಿಜ ಹೇಳಬೇಕು ಅಂತ ಅಂದರೆ ಈ ದಿನಕ್ಕೋಸ್ಕರ ನಾನು ಎಷ್ಟೋ ಕನಸು ಕಂಡಿದ್ದೀನಿ, ಎಷ್ಟೋ ಸ್ಟ್ರಗಲ್ ಮಾಡಿದ್ದೀವಿ. ನಾನು ನನ್ನ ಹಸ್ಬೆಂಡು ಎಷ್ಟೋ ನಿದ್ದೆಗೆಟ್ಟಿದ್ದೀವಿ, ಎಷ್ಟೋ ಊಟ ಬಿಟ್ಟಿದ್ದೀವಿ. ನನಗಿಂತ ಜಾಸ್ತಿ ನನ್ನ ಹಸ್ಬೆಂಡು ಲಾಸ್ಟ್ ಮೂಮೆಂಟ್ವರೆಗೂ ತುಂಬ ಫೈಟ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಏನೇ ಒಂದು ಕೆಲಸ ಮಾಡಬೇಕಂದ್ರೂ ಯಾರ್ದಾದ್ರೂ ಬ್ಯಾಕ್ ಸಪೋರ್ಟ್ ಇರಲೇಬೇಕು. ಬಟ್ ನಮಗೆ ಆ ಥರದ್ದು ಯಾವ ಸಪೋರ್ಟು ಇರಲಿಲ್ಲ. ಏನೇ ಇದ್ರೂ ನಾನು ನನ್ನ ಹಸ್ಬೆಂಡೇ ಏನು ಫೈನಲ್ ಡಿಸಿಷನ್ ತೊಗೋಬೇಕಿತ್ತು. ಹಾಗೆ ಪ್ರತಿಯೊಂದೂ ನಾವೇ ಮಾಡಬೇಕಾಗಿತ್ತು. ಹಾಗಾಗಿ ನಾವು ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ. ನಾವು ಮಾತ್ರ ಅಲ್ಲ, ಈ ಥರ ಕನಸು ಕಟ್ಟಿರೋ ಎಷ್ಟೋ ಜನ ತುಂಬ ಕಷ್ಟಪಟ್ಟಿರ್ತಾರೆ. ಇವತ್ತು ಹಾಕಿರೋ ಲೈಟಿಂಗ್ಸ್ ಆಗಿರ್ಬೋದು ಅಥವಾ ಪೆಂಡಲ್
ಸಿಂಬಲ್ ಆಗಿರ್ಬೋದು ಅಥವಾ ನಮ್ಮ ಮನೆ ಡೆಕೋರೇಷನ್ ಆಗಿರ್ಬೋದು ಅಥವಾ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾ ಇರ್ಬೇಕಾದ್ರೆ ಆಗಿರ್ಬೋದು, ಪ್ರತಿಯೊಂದು ನನ್ನ ಲೈಫಲ್ಲಿ ಸ್ಪೆಷಲ್ ಮೂಮೆಂಟೇ. ಅದು ಯಾರಿಗೆ ಯಾವ ಥರ ಅನ್ಸುತ್ತೋ ನನಗಂತೂ ಗೊತ್ತಿಲ್ಲ, ಬಟ್ ನನಗಂತೂ ಎವ್ರಿ ಸೆಕೆಂಡ್ ನಾನು ಅಲ್ಲೇ ಇದ್ದು ಪ್ರತಿಯೊಂದನ್ನು ಕಣ್ಣು ತುಂಬ್ಕೊಂಡಿದ್ದೀನಿ. ಬಿಕಾಸ್ ಇದಕ್ಕೋಸ್ಕರ ನಾವು ತುಂಬ ಅಂದರೆ ತುಂಬ ಕನ್ಸ್ಕೊಂಡಿದ್ದೀವಿ. ಫೈನಲ್ ಆಗಿ ಇದನ್ನ ನೋಡ್ಬೇಕಾದ್ರೆ ಆಗಿದ್ದು ಖುಷಿ ಅಂತೂ ಅಷ್ಟಿಷ್ಟಲ್ಲ. ಇದು ಕಡಿಮೆ ಅಂತ ಕೆಲವೊಬ್ರಿಗೆ ಅನ್ಸ್ಬೋದು, ಬಟ್ ನಮ್ಗೆ ಇದೇ ತುಂಬ. ಯಾಕೆಂದ್ರೆ ನಮಗೆ ಮಾತ್ರ ಗೊತ್ತು ಅದ್ರ ಹಿಂದಿನ ಶ್ರಮ ಏನು ಅಂತ ಅಂದ್ಬಿಟ್ಟು. ಜನ ನಿಮ್ಮ ಹತ್ರ ಏನು ಇಲ್ಲ ಅಂದ್ರೂ 1000 ಮಾತಾಡ್ತಾರೆ, ಅಥವಾ ನೀವೇನೇ ಕಷ್ಟಪಟ್ಟು ತಗೊಂಡ್ರು ಅದಕ್ಕೂ 1000 ತಪ್ಪಾಗಿ ಮಾತಾಡ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ತೀರಾ, ನಿಮ್ಗೆ ಏನ್ ಆಸೆ ಇದೆಯೋ, ನಿಮ್ಮ ಏನ್ ಆಸೆ ಕನಸುಗಳಿದೆಯೋ ಅದನ್ನ ನೆರವೇರಿಸೋದ್ರ ಕಡೆ ಮಾತ್ರ ಗಮನ ಕೊಡಿ. ಇವತ್ತಿಲ್ಲ ನಾಳೆ ಒಂದಲ್ಲ ಒಂದಿನ ಸಕ್ಸಸ್ ಆಗೇ ಆಗ್ತೀರಾ. ನಾನಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿದ್ದೀನಿ ಈ ದಿನ. ನಿಮ್ ಲೈಫಲ್ಲೂ ಇಂಥ ಒಂದು ದಿನ ಬರ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಸೊ ನಾಳಿನ ವ್ಲಾಗ್ ಅಲ್ಲಿ ನಮ್ಮ ಮನೆಯ ಗೃಹಪ್ರವೇಶದ ವ್ಲಾಗ್ ಆಗಿರುತ್ತೆ, ಮಿಸ್ ಮಾಡದೆ ನೋಡಿ. ಕೀಪ್ ವಾಚಿಂಗ್. ಮತ್ತೆ ಸಿಗುವ, ಅಲ್ಲಿವರೆಗೂ ಟೇಕ್ ಕೇರ್.